ಬಸ್ಸು ಎಲ್ರಿಗೂ ನಮಸ್ಕಾರ. ನಾನು ಹಿಂದೆ ನೋಡಿ ಇಲ್ಲಿ ಯಾರೋ ಕೂತಿದ್ದಾರೆ. ಇವ್ರು ನೋಡಿದ್ರೆ ಎಲ್ರಿಗೂ ಪರಿಚಿತರು ಅನ್ಸುತ್ತೆ. ಬನ್ನಿ ನೋಡೋಣ, ಮಾತಾಡ್ಸೋಣ ಯಾರು ಅಂತ ಕೇಳೋಣ. ಸರ್, ನೀವು ನವೀನ್ ಸಜ್ಜು ಅಲ್ವಾ? ಎಸ್ ಬ್ರೋ. ಏನ್ ಹಿಂಗೆ ಆರಾಮಾಗಿ ಬಂದು ಕೂತ್ಕೊಂಡಿದ್ದೀರಲ್ಲ? ಸಜ್ಜು ಅಲ್ಲ, ಇವಾಗ ನಾನು ಲೋ ನವೀನ ನವೀನ್ ಸಜ್ಜು ಅವರು ನಮ್ಮ ಆಸ್ತಕ್ ಬಂದು ಇಷ್ಟ ಆರಾಮಾಗಿ ಕೂತ್ಬಿಟ್ಟಿದಾರಲ್ಲ. ಏನ್ ಹಿಂಗೆ ಕೆಲಸ ಏನಿಲ್ವಾ? ಏನೋ ಒಂಥರ ತೃಪ್ತಿ, ನೆಮ್ಮದಿ. ವರ್ಷಾನ್ಗಟ್ಲೆಯಿಂದ ಕೆಲಸ ಮಾಡ್ತಿದ್ದು ನೋಡಿ. ಮೈಸೂರಿನಲ್ಲೆಲ್ಲ ಹೌಸ್ಫುಲ್ ನೋಡ್ತಾ ಇದೆ. ಮಂಡ್ಯ, ಮೈಸೂರು, ಕೊಳ್ಳೇಗಾಲ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಜನಗಳೆಲ್ಲ ನೋಡ್ ಖುಷಿ ಪಡ್ತಾ ಇದಾರೆ. ಹಾಸನಲ್ಲಿ ಕೂತ್ಕೊಂಡು ಫೋನ್ ಎಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದೀನಿ. ಮತ್ತೆ ಹಾಸನ ಜನತೆಗೆ ಒಂದಷ್ಟಕ್ಕೆ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ ಹಾಸನಕ್ಕೆ ಬಂದಿದ್ದೀನಿ. ಯಾವಾಗ ಪ್ಲಾನ್ ಮಾಡ್ತಿದ್ದೀರಾ ಹಾಗಿದ್ರೆ? ನಾಳೆ ಡೇಟ್ ಎಷ್ಟು? ನಾಳೆ 20ನೇ ತಾರೀಕು ಸಂಜೆ 4 ಗಂಟೆಗೆ ಶ್ರೀ ಗುರು ಥಿಯೇಟರ್ ನಲ್ಲಿ ನಾವೆಲ್ಲ ಕೂತ್ಕೊಂಡು ಹಾಸನದ ಜನತೆ, ನಮ್ಮ ಗೆಳೆಯರು, ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಸಿನಿಮಾ ಟೀಮು ಕೂತ್ಕೊಂಡು ಮಜಾ ಮಾಡೋಣ ಸಿನಿಮಾ ನೋಡ್ತಾ ಅಂತ ಅಭಿಮಾನಿಗಳ ಜೊತೆಲಿ, ಹಾಸನದ ಅಭಿಮಾನಿಗಳ ಜೊತೆಲಿ. ಹಾಸನದ ಅಭಿಮಾನಿಗಳು, ಸಿನಿ ರಸಿಕರು, ಮತ್ತೆ ನಮ್ಮ ಹಾಡುಗಳು ಕೇಳಿ ಒಂದಷ್ಟು ನಮ್ಮನ್ನ ಇಷ್ಟಪಡೋ ಜನರು. ಖಂಡಿತ ನಾವು ಅಷ್ಟೇ, ನಿಮ್ಮ ಹಾಡಿಗೆ ಅಭಿಮಾನಿಗಳು. ನಾವು ಪಾರ್ಟಿ ಸಾಂಗ್ ಎಲ್ಲ ಲೋ ನವೀನ ನೋಡಿದ್ಮೇಲೆ ನನ್ನ ಆಕ್ಟಿಂಗ್ ಅಭಿಮಾನಿ ಆಯ್ತೀರಾ ನೀವು? ಖಂಡಿತ. ನಾವು ಕನ್ನಡದ ಚಿತ್ರರಂಗದ ಅಭಿಮಾನಿ ನಾವು. ಯಾಕೆಂದ್ರೆ ನಾವು ಕನ್ನಡ ಸಿನಿಮಾನ ನಾವು ಪ್ರೀತಿಸ್ತೀವಿ. ಹಂಗಾಗಿ ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡೋದು ನಮ್ಮ ಒಂದು ಕರ್ತವ್ಯ. ಮತ್ತೆ ಸುಮಾರು ಜನಗಳ ಬಾಯಿಂದ ಕೇಳ್ಪಟ್ಟೆ, ಇದು ಇನ್ನೊಂದು ಸೂಪ್ರಮ್ ಶೋ ಆಗೋದ್ರಲ್ಲಿ ಯಾವ್ದೇ ತರದ ಡೌಟ್ ಇಲ್ಲ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಸೂಪ್ರಮ್ ಶೋ ಆ ಭಾಗದ ಕತೆ ಆಯ್ತಾ, ನಮ್ದು ಈ ಭಾಗದ ಕತೆ. ಅಂದ್ರೆ ಇಲ್ಲಿಯ ಸೊಗಡು, ನೇಟಿವಿಟಿ, ಇಲ್ಲಿಯ ಭಾಷೆ, ಇಲ್ಲಿ ನಡೆಯುವಂತ ತುಂಟಾಟಗಳು, ಆ ವಯಸ್ಸಿನ ತುಂಟಾಟಗಳು, ಮತ್ತೆ ಆ ವಯಸ್ಸಿನ ಹುಡುಗರುಗಳು ಮತ್ತೆ ಅವ್ರಿಗೆ ಒಂದು ಜವಾಬ್ದಾರಿ ಅಂತ ಬರುತ್ತಲ್ಲ. ಅಂದ್ರೆ ಒಂದು ಮೆಚುರಿಟಿ ಬಂದಾಗ ಅದೇ ಹಳ್ಳಿ ಹುಡುಗರು ಇನ್ನೋಸೆಂಟ್ ಇಟ್ಕೊಂಡು ನಗರದಲ್ಲಿ ಹೆಂಗ್ ಅವ್ರ ಜೀವನ ಕಟ್ಕೊಂತಾರೆ, ಅದ್ರ ಮಧ್ಯ ಏನು ಪ್ರೀತಿ, ಅವ್ವ ಅಪ್ಪ, ಬಾಂಧವ್ಯ, ಮದುವೆ ಎಲ್ಲವೂ ಇದೆ ಲೋ ನವೀನದಲ್ಲಿ. ಇದೊಂದು ಅದೇ ಲೋ ನವೀನ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಏನ್ ಅದ್ರ ಅರ್ಥ ಏನು? ನವೀನ ಯಾರು? ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಲೋ ನವೀನ ಸಬ್ಟೈಟ್ಲು ಹುಷಾರು ಕಲಾ ಅಂತ. ಓಕೆ, ಲೋ ನವೀನ ಸಬ್ಟೈಟ್ಲು ಹುಷಾರು ಕಲಾ ಅಂತ. ಸಿನಿಮಾ ನೋಡಿದಾಗ ಈ ಲೋ ನವೀನ ಹುಷಾರು ಕಲಾ ಯಾಕೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಮತ್ತೆ ಯಾವ ಭಾಗದ ಸಿನಿಮಾ ಇದು? ಇದು ಕನ್ನಡಿಗರ ಸಿನಿಮಾ. ಕನ್ನಡಿಗರ ಸಿನಿಮಾ. ಒಂದು ಪ್ರಾಂತ್ಯ ಅಂದ್ರೆ ಇದು ಒಂದು ಪ್ರಾಂತ್ಯದಲ್ಲಿ ಈಗ ಏನೇ ಒಂದ್ ಕತೆ ನಡೆದ್ರೆ ಎಲ್ಲಾರು ಒಂದ್ ನಡಿಬೇಕಲ್ವಾ? ಒಂದು ಪೊಲೀಸ್ ಸ್ಟೇಷನ್ ಸುತ್ತ ನಡೆಯುವಂತ ಕತೆ ಆಗಿರುತ್ತೆ, ಅಥವಾ ಇನ್ನೊಂದು ಮೀನುಗಾರಿಕೆ, ಮೀನಿನ ವ್ಯವಸಾಯದಲ್ಲಿ ನಡೆಯುವಂತ ಕತೆ ಆಗಿರುತ್ತೆ, ಇಲ್ಲ ರೈತರು ಸಿನಿಮಾ ಆಗಿರುತ್ತೆ. ಎಲ್ಲವೂ ಒಂದೊಂದು ಕಾನ್ಸೆಪ್ಟ್ ಇರುತ್ತಲ್ಲ. ಹಂಗೆ ಇದೊಂದು ಒಂದು ಪ್ರಾಂತ್ಯ ಶ್ರೀರಂಗಪಟ್ಟಣ. ಈ ಪ್ರಾಂತ್ಯದಲ್ಲ ಅಲ್ಲಿಯ ಹುಡುಗರುಗಳು, ಅಲ್ಲಿಯ ಜೀವನ ಶೈಲಿ, ಅಲ್ಲಿಯ ಪ್ರೀತಿ, ಪ್ರೇಮ, ಮತ್ತೆ 3 ಕಾಲಘಟ್ಟಗಳು, 2006, 2010, 2026 ಇಷ್ಟಕ್ಕೂ ಬರ್ತೀವಿ ಸಿನಿಮಾ ಒಳಗಡೆ. ಅಂದ್ರೆ ಒಬ್ಬ ಹುಡುಗ ಬೆಳೆದು ದೊಡ್ಡವನಾಗಿ ಅವ್ನು ಯಾವ ರೀತಿ ಅವನ ರೆಸ್ಪಾನ್ಸಿಬಿಲಿಟಿನ ತೂಗಿಸ್ತಾನೆ ಅನ್ನೋದು ಈ ಮೂವಿನಲ್ಲಿ ಇದೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಲವ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ ತನಕನು ಇವತ್ತು ಬಂದು ಕೂತ್ಕೊಂಡು ಸಿನಿಮಾ ನೋಡ್ತಾ ಇದಾರೆ ಥಿಯೇಟರ್ ಅಲ್ಲಿ. ಬೆಂಗಳೂರು, ಮೈಸೂರು ಎಲ್ಲಾ ಕಡೆ ಬರ್ತಾ ಇರೋದೇ ಎಲ್ಲ ಫ್ಯಾಮಿಲಿ, ಮಕ್ಕಳಿಂದ ಹಿಡಿದು, ನಾನ್ ನಿಮ್ಗೆ ಫೋಟೋಸ್ಗಳು ತೋರಿಸ್ತೀನಿ ಬೇಕಾದ್ರೆ, ಥಿಯೇಟರ್ ಹೌಸ್ಫುಲ್ ಆಗಿರೋದು. ಎಲ್ಲ ವಯಸ್ಸಾದವರಿಂದ ಹಿಡಿದು ಮಕ್ಳು ತನ್ಕೊಂಡು ಕೂತ್ಕೊಂಡು ಸಿನಿಮಾನ ಮಜಾ ಮಾಡ್ತಾ ಇದಾರೆ. ತುಂಬಾ ಖುಷಿ ಆಗ್ತದೆ ಕೇಳಿ. ಹಂಗಾದ್ರೆ ಖುಷಿ ಆಗ್ತಿದ್ಯಾ ಅಥವಾ ನೋಡ್ಬೇಕು ಅನಿಸ್ತದೆ? ಯಾಕೆಂದ್ರೆ ಅವಾಗ್ಲೇ ಮಾತಾಡ್ತಾ ಇದ್ವಿ ಹಿಂಗೆ ಈ ತರ ಎಲ್ಲ ಹೇಳಿದ್ರು. ಆಮೇಲೆ ಕಿರಾತಕ ಮೂವಿನು ಆತರ ಇದೆ, ಆ ಸೊಗಡು ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಪಾಲಕನ ಒಂದ್ ಕ್ಯಾರೆಕ್ಟರ್ ಬರುತ್ತೆ. ಕಿರಾತಕಗಿಂತನೂ ಹೋಗಿದೀವಿ ನಾವು ಭಾಷೆ ಇದ್ರಲ್ಲೆಲ್ಲ. ಕಿರಾತಕದಲ್ಲಿ ತೋರ್ಸಿಲ್ದೆ ಇರೋದನ್ನು ನಾವು ತೋರಿಸಿದೀವಿ ಸಿನಿಮಾದಲ್ಲಿ. ಫುಲ್ ಕ್ವಾಟ್ಲೆ. ಮತ್ತೆ ಪಾಲಕನ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಆಗ್ಲೇನೆ. ಅದು ತುಂಬಾ ಚೆನ್ನಾಗಿದೆ. ಒಂದು ಕಾಮಿಡಿ ಜಾನರಿಗೆ ಬಂದ್ರೆ ತುಂಬಾ ಪ್ಲೇ ಮಾಡಿದ್ದಾರೆ. ಸಿನಿಮಾ ಒಳಗಡೆ ಇರುವಂತಹ ಎಲ್ಲಾ ಪಾತ್ರಗಳು ಹೀರೋನೆ. ಅದ ಪಾಲಕನ ಹೆಸರು ಎಲ್ಲಿಂದ ಬಂತು ಅಂತ ನಮಗೆ? ಪಾಲಕನ ಹೆಸರು ಅಂದ್ರೆ ನಮ್ ಸುತ್ತಮುತ್ತದಲ್ಲೇ ಇರುವಂತದನ್ನೇ ಎಲ್ಲಾ ಇಟ್ಕೊಂಡಿದೀವಿ. ಅವನೊಬ್ಬ ಸಿನಿಮಾ ಒಳಗಡೆ ನಾವು ಸೊಪ್ಪು ಮಾರೋನು, ಸೊಪ್ಪು ಮಾರೋ ಇಟ್ಕೊಂಡಿದೀವಿ. ಅದು ಆಮೇಲೆ ಹೋಗ್ತಾ ಸೊಪ್ಪು ಮಾರದ್ದು ಅದ್ರದ್ದೆಲ್ಲ ನಮ್ಗೆ ಎಡಿಟಿಂಗ್ ಅಲ್ಲಿ ಕಟ್ಟಾಯ್ತು. ಅವನು ಪಾಲಾಕು ಅಂತ ಒಬ್ಬ, ಅಟ್ಟಟ್ಟೆ ಅಂತ ಒಬ್ಬ, ವಿಶ್ವನಾಥ ಅಂತ ಒಬ್ಬ. ಆಮೇಲೆ ಇನ್ನೂ ಮೇಜರ್ ಆಗಿ ಜನಗಳು ತುಂಬಾ ಇಷ್ಟ ಪಡ್ತಾ ಇರೋದು ನಿಂಗಣ್ಣ ಅಂತ. ಎಲ್ಲಾ ಪಾತ್ರಗಳು ಯಾರ್ಯಾರು ಬರ್ತಾರೆ. ಮತ್ತೆ ಕುದುರೆ ಅಂತ ಒಬ್ಬ ಅವನೇ. ಎಲ್ಲರನ್ನು ಜನ ಎಂಜಾಯ್ ಮಾಡ್ತಾ ಇದಾರೆ.
ನವೀನ ಬರೀ ಸೆಂಟ್ರಿಕ್ ಆಗಿರ್ತಾನೆ ಅಷ್ಟೇ. ಅವನಲ್ಲಿ ಯಾವ ಹೀರೋನು ಅಲ್ಲ, ಅವನೊಬ್ಬ ಸಣ್ಣ ಪಾತ್ರಧಾರಿ ಅಷ್ಟೇ. ಅಲ್ಲಿ ಸುತ್ತ ಬರೋ ಪಾತ್ರಗಳೆಲ್ಲ ಹೀರೋ. ಅಂದ್ರೆ ಒಂದು ಮೆಸೇಜ್ ಹೋಗುತ್ತೆ ಈ ಒಂದು 100% ಮೆಸೇಜ್ ಹೋಗುತ್ತೆ ನಿಮಗೆ. ಮನರಂಜನೆಯ ಕಾಮಿಡಿ ಜೊತೆಗೆ ನಿಮ್ಗೆ ಲಾಸ್ಟ್ ಅಲ್ಲಿ ನಗನಗ್ತಾನೆ ಒಂದು ಮೆಸೇಜ್ ಹೋಗುತ್ತೆ. ಥಿಯೇಟರ್ ಇಂದ ಏನಾದ್ರು ಸ್ಯಾಡ್ ಆಗಿ ಒಳಗಡೆ ಹೋದ್ರೆ ಮತ್ತೆ ಆ ಕಡೆಯಿಂದ ಸಂತೋಷವಾಗಿ ಹೊರಗಡೆ ಬರ್ತೀರಾ, ಹೊಟ್ಟೆ ನೋವು ಬರುವಷ್ಟು ನಗ್ತೀರಾ. ಹಂಗಾದ್ರೆ ಡೆಫಿನೆಟ್ಲಿ ಮೂವಿ ನೋಡ್ಲೇಬೇಕು. ಇದಕ್ಕಿಂತ ಇನ್ನೇನ್ ಹೇಳಿರೋದು, ನೋಡ್ಲೇಬೇಕು ಹಂಗಿದ್ರೆ ಮೂವಿನ. ನಾನು ಆಗ್ಲೇ ಆಲ್ರೆಡಿ ಕ್ಯಾರೆಕ್ಟರ್ ಗಳ ಬಗ್ಗೆ ಮಾತಾಡಿ ತುಂಬಾ ಒಂಥರ ನೋಡಿ. ನಾನು ಕಾಮಿಡಿ ವಿಷಯನ ತುಂಬಾ ನಾವು ಕಾಮಿಡಿ ಅಂತ ಹೇಳ್ಬಿಟ್ರೆ ಏನಾಯ್ತದೆ, ಏನ್ ಕಾಮಿಡಿ ಇದೆ ಅನ್ಬಿಟ್ಟು ಎಲ್ಲ ಸ್ಟ್ರಿಕ್ಟ್ ಆಗಿ ನೋಡಕ್ ಶುರು ಮಾಡ್ಬಿಡ್ತಾರೆ. ನಗ್ಲೇಬಾರ್ದು ನಂಗೆ. ಅದಕ್ಕೆ ನಾವೆಲ್ಲೂ ಕಾಮಿಡಿ ಸಿನಿಮಾ ಅದು ಇದು ಅಂತ ಹೇಳೇ ಇಲ್ಲ, ಒಂದ್ ಒಳ್ಳೆ ಸಿನಿಮಾ ನೋಡಿ ಅಂತ. ಜನ ಈಗ ಎಲ್ಲ ನಗಾಡಕ್ ಶುರು ಮಾಡಿದಾರಲ್ಲ, ಹಂಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ. ಹಂಗಾದ್ರೆ ನಾಳೆ 20ನೇ ತಾರೀಕು ಗುರು ಚಿತ್ರಮಂದಿರದಲ್ಲಿ 4 ಗಂಟೆ ಶೋಗೆ ನವೀನ್ ಸಜ್ಜು ಮತ್ತೆ ಅವ್ರ ತಂಡದವ್ರು ಎಲ್ಲ ಬರ್ತಾ ಇದಾರೆ. ಲೋ ನವೀನ ತಂಡದವರು, ನಾವು ಬರ್ತೀವಿ. ಎಲ್ಲ ಒಟ್ಟಿಗೆ ಬಂದು ಈ ಒಂದು ಸಿನಿಮಾನ ನೋಡೋಣ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಸಿನಿಮಾಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು, ನಾವು ಸಪೋರ್ಟ್ ಕೊಡ್ಬೇಕು, ಅದನ್ನ ಮಾಡೋಣ. ಹಾಗೆ ಹೊಸ ಪ್ರತಿಭೆಗಳು ಬರ್ಬೇಕು. ಮತ್ತೆ ಇನ್ನೇನ್ ಹೇಳ್ತೀರಾ ನಮ್ಮ ಹಾಸನ ಜನತೆಗೆ, ಮತ್ತೆ ನಮ್ಮ ಹಾಸನ ಬಗ್ಗೆ ಏನ್ ಹೇಳಕ್ ಇಷ್ಟ? ಹಾಸನ ಅಂದ್ರೆ ಒಂಥರ ಯಾವಾಗ್ಲೂ ಅಂದ್ರೆ ಒಂಥರ ಅಂದ್ರೆ ನಮ್ಮದು ಅನ್ನೋ ತರ. ಎಲ್ಲ ಹಾಸನ್ನು ಮಂಡ್ಯ ಎಲ್ಲ ಒಂಥರ ಅಣ್ಣ ತಮ್ಮದಿರ್ತಾರ. ಹಂಗಾಗಿ ತುಂಬಾ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಇಲ್ಲಿ ನಡೆಯೋದು ಅಲ್ಲಿ ನಡೆಯೋವು ಎಲ್ಲವೂ ತುಂಬಾ ಕನೆಕ್ಟ್ ಆಗುತ್ತೆ. ನೀವು ನಾಳೆ ಬನ್ನಿ, ನೀವು ಒಬ್ರು ಸಿನಿಮಾ ನೋಡಕ್ ಬಂದ್ರೆ ನಾಳಿದ್ರಿಂದ 4 ಜನನ್ ಕರ್ಕೊಂಡ್ ಬಂದ್ ಸಿನಿಮಾ ನೋಡ್ತೀರಾ. ಅಪ್ಪ ಇಂತ ಒಳ್ಳೆ ಸಿನಿಮಾ ನಾವು ನೋಡದೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಲ್ಲ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ನಾನು ಕೂಡ ನಾಳೆ ನಿಮ್ ಜೊತೆ ಇರ್ತೀನಿ 4 ಗಂಟೆಗೆ. ಹಾಸನಕ್ ಬನ್ನಿ, ಜೊತೆಗೆ ಸಿನಿಮಾ ನೋಡೋಣ. ಇನ್ನ ಸಿನಿಮಾದ ಹಾಡುಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆದ್ರೆ ಯಾವ ರೀತಿ ಹಾಡುಗಳು? ಸಿನಿಮಾದಲ್ಲಿ ಒಟ್ಟು 8 ಸಾಂಗ್ಗಳಿವೆ. 8 ಸಾಂಗ್ ಅಲ್ಲಿ ಎಲ್ಲ 6 ಸಾಂಗ್ ಬಿಟ್ಟಿದ್ದೀನಿ. 2 ಸಾಂಗ್ ನಾನು ಪ್ರಮೋಟ್ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ನೆನ್ನೆ ಒಂದ್ ಸಾಂಗ್ ಬಿಟ್ಟಿದ್ದೀನಿ, ಮೊನ್ನೆ ಒಂದ್ ಸಾಂಗ್ ಬಿಟ್ಟಿದ್ದೀನಿ. ಸೊ ಸಿನಿಮಾ ಹೋಗ್ತಾ ಇರೋದ್ರಿಂದ ಆ ಸಾಂಗ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗಲಿ, ಅಲ್ಲಿ ಸಿನಿಮಾ ನೋಡಿದವ್ರಿಗೆ ಇಷ್ಟಪಡೋರ್ಗೆ ಇಲ್ಲಿ ಸಿಗಲಿ ಅಂತ. ಅದಕ್ಕೂ ಮುಂಚೆ ನಾವು ಸಾಂಗ್ ಗಳು ಬಿಟ್ಟಿದ್ವಲ್ಲ, 3 ಸಾಂಗು ವೈರಲ್ ಆಗಿದೆ. 3 ಸಾಂಗು 8 ಕೋಟಿ ವ್ಯೂಸ್ ಆಗಿದೆ ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ 8 ಕೋಟಿ ವ್ಯೂಸ್ ಆಗಿದೆ. ಈಗ ಯೂಟ್ಯೂಬ್ ಎಲ್ಲ ನಾವು ಮೊದ್ಲಿನ ತರ ಕನೆಕ್ಟ್ ಆಗೋ ತರ ಯಾರು ಯೂಟ್ಯೂಬ್ ಬರ್ತಾ ಇಲ್ಲ ಜಾಸ್ತಿ ವ್ಯೂವರ್ಸ್. ಸೊ ನಮ್ಗೆ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಕೌಂಟ್ ಅಲ್ಲಿ 8 ಕೋಟಿ 9 ಕೋಟಿ ಹಿಂಗೆ ನಿಂಗಣ್ಣ ಒಂದ್ 12 ಕೋಟಿ ಹಿಂಗ್ ಹೋಗಿದೆ ವ್ಯೂಸ್ ಗಳು. ಸೊ ಆ ಕಾನ್ಫಿಡೆಂಟ್ ಮೇಲೆ ಸಾಂಗ್ ಗಳ ಜನ ನೋಡಿದಾರಲ್ಲ, ಇದ್ರ ಮೇಲೆ ಥಿಯೇಟರ್ ಬರ್ತಾರೆ ಅನ್ನೋ ಒಂದ್ ನಂಬಿಕೆ ಇತ್ತು ನನಗೆ. 100% ಪ್ಯಾಕೇಜ್. ಹೌದು. ಫ್ಯಾಮಿಲಿ ನಾಳೆ ನೋಡ್ತಿರಲ್ಲ, ನಾಳೆ ನೀವು ನೋಡಾದ್ಮೇಲೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಒಟ್ಟಿಗೆ ಕುತ್ಕೊಂಡು ನೋಡ್ತೀವಲ್ಲ, ಗೊತ್ತಾಗುತ್ತಲ್ಲ ಹೆಂಗಿರುತ್ತೆ ಮೂವಿ ಅಂತ ಹೇಳ್ಬಿಟ್ಟು. ಆಮೇಲೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಲೋ ನವೀನ ಚಿತ್ರದ ತಂಡ ಬಂದಿದೆ ನಮ್ಮ ಹಾಸನಕ್ಕೆ. ನಾಳೆ 4 ಗಂಟೆ ಗುರು ಚಿತ್ರಮಂದಿರ, 4 ಗಂಟೆ ಆಟಕ್ಕೆ ಎಲ್ರು ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ, ಮತ್ತೆ ಸೆಲೆಬ್ರೇಟ್ ಮಾಡೋಣ ಸಿನಿಮಾ ನೋಡ್ತಾ ಅಂತ ಹೇಳ್ಬಿಟ್ಟು ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಹಾಸನ ಜನತೆಗೆ ನಾಳೆ ಬನ್ನಿ ಏನ್ ಕರೀದೆ ನಿಮ್ಮ ಚಾನಲ್ ಮುಖಾಂತರ ಇನ್ವೈಟ್ ಮಾಡ್ತಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಥ್ಯಾಂಕ್ ಯು. ಮತ್ತೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಮರ್ಯಾದನೆ ಹಾಸನ ನ್ಯೂಸ್ ಪೇಜ್ನ ಫಾಲೋ ಮಾಡಿ.